ನಮಸ್ಕಾರ. ನಾನು ಒಂದು ಮಗೆ ಸೌತೆಕಾಯಿ ತಗೊಂಡಿದ್ದೀನಿ. ಅದರಿಂದ ಒಂದು ರುಚಿ ರುಚಿಯಾದ ಮೊಸರು ಬಜ್ಜಿ ಮಾಡ್ತೀನಿ. ಬನ್ನಿ ಮೊಸರು ಬಜ್ಜಿ ಮಾಡೋಣ. ಈಗ ಸೌತೆಕಾಯಿನ ನಾನು ಹೆಚ್ಚಿ ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ತಿರುಳು ಬೇರೆ ಇದೆ, ಸಿಪ್ಪೆ ಬೇರೆ ಇದೆ. ಈ ತಿರುಳಿಂದ ಸಹಿತ ರುಚಿ ರುಚಿಯಾದ ತಂಬಳಿ ಮಾಡ್ಬೋದು, ಸಿಪ್ಪೆಯಿಂದ ಚಟ್ನಿ ಮಾಡ್ಬೋದು. ಸಣ್ಣದಾಗಿ ಹೋಳುಗಳನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕೋಣ. ಒಲೆ ಮೇಲೆ ಒಂದು ಬಟ್ಲಿಟ್ಕೊಂಡಿದ್ದೀನಿ. 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಅರ್ಧ ಸ್ಪೂನ್ ಉದ್ದಿನಕಾಳು ಹಾಕ್ತೀನಿ, ಸ್ವಲ್ಪ ಫ್ರೈ ಆಗಲಿ. ಈಗ ಪರಿಮಳಕ್ಕೆ ಕರಿಬೇವು ಹಾಕೋಣ. ಒಣಮೆಣಸಿನ್ಕಾಯಿ ಚೂರು ಹಾಕೋಣ. ಸಾಸಿವೆ ಕಾಳು ಅರ್ಧ ಸ್ಪೂನ್ ಹಾಕೋಣ. ಈಗ ಸೌತೆಕಾಯಿ ಹೋಳುಗಳನ್ನು ಹಾಕ್ತೀನಿ. ಈಗ ಒಂದು ಸರಿ ಸೌತೆಕಾಯಿ ಹೋಳುಗಳನ್ನು ಮಿಕ್ಸ್ ಮಾಡೋಣ ಒಗ್ಗರಣೆ ಜೊತೆ. ಈಗ ಒಂದು 1/4 ಲೋಟ ಆಗುತ್ತೆ ನೀರು ಹಾಕೋಣ. ಒಂದೇ ಸರಿ ಹಾಕಿದ್ರೆ ತುಂಬ ಹಾರಿಬಿಡುತ್ತೆ, ನಾನು ಸ್ವಲ್ಪ ಹಾಕ್ತೀನಿ. ಈಗ ಹೋಳಿನ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಈ ಸಾಸಿವೆಗೆ ಬೆಲ್ಲ ಹಾಕ್ತಾರೆ, ತುಂಬ ಸಿಹಿ ಅಲ್ಲ, ಒಂದು ಅರ್ಧ ಚಮಚದಷ್ಟು ಹಾಕಿ. ಈಗ ಚೆನ್ನಾಗಿ ಬೇಯಲಿ. ಯಾವಾಗಲೂ ಹೋಳು ಬೇಯಬೇಕಾದ್ರೆ ಪ್ಲೇಟ್ ಮುಚ್ಚಬೇಕು. ಪ್ಲೇಟ್ ಮುಚ್ಚೋಣ. ಸೌತೆಕಾಯಿ ಹೋಳುಗಳು ಬೆಂದಾಯಿತು. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ಒಂದು ತಟ್ಟೆ ಮೇಲೆ ಹರಡಿಟ್ಕೊಳ್ಳೋಣ. ಹೋಳುಗಳು ತಣ್ಣಗಾಗಬೇಕು ಯಾವಾಗಲೂ ಮೊಸರು ಬಜ್ಜಿ ಮಾಡಬೇಕಾದ್ರೆ. ಈಗ ಮಿಕ್ಸಿ ಜಾರಿಗೆ 3 ಸ್ಪೂನಷ್ಟು ಕಾಯಿ ಹೂವು ಹಾಕಿಟ್ಕೊಂಡಿದ್ದೀನಿ. 1/4 ಸ್ಪೂನು ಸಾಸಿವೆ ಕಾಳು ಹಾಕ್ತೀನಿ. ಮೊಸರು ಬಜ್ಜಿ ಯಾವಾಗಲೂ ತುಂಬ ಖಾರ ಇರಬಾರ್ದು. ನಾನು ಅದಕ್ಕೆ 2 ಜೀರಿಗೆ ಮೆಣಸು ಹಾಕ್ತೀನಿ. ಈಗ ಒಂದ್ಸರಿ ಹಾಗೆ ಪುಡಿ ಮಾಡೋಣ. ಅದೇ ಅಡುಗೆಗಾದರೂ ಸ್ವಲ್ಪ ಕಾಯಿ ಇದ್ದಾಗ ಮೊದಲು ಪುಡಿ ಮಾಡಿ ನಂತರ ನೀರು ಹಾಕಿ ರುಬ್ಬಬೇಕು, ಆವಾಗ ತುಂಬ ನಯಸ್ಸಾಗುತ್ತೆ. ಈಗ ನೀರು ಹಾಕಿದ್ದೀನಿ, ಮತ್ತು ನಯಸ್ಸಾಗಿ ರುಬ್ಬಾಯಿತು. ಈಗ ರುಬ್ಬಿದ ಮಿಶ್ರಣವನ್ನು ಹೋಳುಗಳಿಗೆ ಹಾಕಿ ಮಿಕ್ಸ್ ಮಾಡೋಣ. ಒಂದು 2 ಸ್ಪೂನ್ ಆಗಷ್ಟು ಮಿಕ್ಸಿ ತೊಳೆದು ನೀರು ಹಾಕ್ತೀನಿ. ಈಗ ಇದಕ್ಕೆ ಪರಿಮಳಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಉದುರಿಸ್ತೀನಿ. ಈಗ ಇದನ್ನೊಂದು ಬಟ್ಲಿಗೆ ಹಾಕೋಣ. ಆವಾಗ ನಾನು ಹೋಳು ಬೇಯಷ್ಟೊತ್ತಿಗೆ ಉಪ್ಪು ಹಾಕಿದ್ದೆ. ಈಗ ರುಚಿಗಾಗಷ್ಟು ಉಪ್ಪು ಹಾಕ್ತೀನಿ. ಒಂದ್ಸರಿ ಮಿಕ್ಸ್ ಮಾಡೋಣ. ಈಗಿನದಕ್ಕೆ ಮೊಸರು ಹಾಕಬೇಕು. ಬಜ್ಜಿ ರೆಡಿ ಇದೆ. ನಾನು ದಪ್ಪ 2 ಸೌಟು ಮೊಸರು ಹಾಕ್ತೀನಿ. ಮಗೆ ಸೌತೆಕಾಯಿ ಮೊಸರು ಬಜ್ಜಿ ರೆಡಿ ಆಯಿತು. ಸೌತೆಕಾಯಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದು ಬಹಳ ತಂಪು ಕೊಡುತ್ತೆ ದೇಹಕ್ಕೆ. ನೋಡಿದ್ರಲ್ಲ, ಮಗೆ ಸೌತೆಕಾಯಿ ಸಹಿತ ಮೊಸರು ಬಜ್ಜಿ ಮಾಡಿದರೆ ಎಷ್ಟು ರುಚಿ ರುಚಿಯಾಗಿರುತ್ತೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.